ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ? ನಾನು ಕೂಡ ತುಂಬ ಸಖತ್ತಾಗಿದ್ದೀನಿ, ಸಖತ್ತಾಗಿ ರೆಡಿಯಾಗಿದ್ದೀನಿ ಅಂತ ಅನಿಸುತ್ತೆ. ಇನ್ನು ಬಳೆ ಓಲೆ ಏನೂ ಹಾಕ್ಕೊಂಡಿಲ್ಲ. ಈ ಸೀರೆ ನಂದಿನಿ ಅಕ್ಕ ಕೊಟ್ಟಿದ್ದು. ಅಕ್ಕ, ನೀವು ಕೊಟ್ಟಿದ್ದ ಸೀರೆ ನನ್ನ ಬರ್ತಡೇ ದಿನ ಹಾಕ್ಕೊಂಡಿದ್ದೀನಿ. ನೀವು ವಿಡಿಯೋ ನೋಡ್ತೀರಾ ಅಂತ ಗೊತ್ತು. ಫುಲ್ ಸೀರೆನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಮ್ಮ ಮಮ್ಮಿ ಪಲಾವ್ ಮಾಡ್ತಿದ್ದಾರೆ. ಯಾಕೆ ಪಲಾವ್ ಮಾಡ್ತಿದ್ದಾಳೆ. ನನ್ನ ತಂಗಿನೂ ಕೂಡ ಮೈ ತೊಳ್ಕೊಂಡು ರೆಡಿ ಆದ್ಲು. ನಾವಿವಾಗ ಟೆಂಪಲ್ಗೆ ಹೋಗ್ಬೇಕು ಗಾಡಿ ಪೂಜೆ ಮಾಡ್ಸೋಕ್ಕೆ. ನಾನು ಪೂಜೆ ಮಾಡಿಸ್ತಿದ್ದಂಗೆ ಹಂಗೇನೆ ಹೊರಡ್ತೀನಿ. ಹಾಕೊಳ್ಳೆ, ನಿಮ್ಮ ಮಮ್ಮಿ ಆಸೆ ಸೀರೆ ಹಾಕೊಳ್ಳೆ. ಆ ಮುದ್ದೆ ಹಾಕೋ, ಪಿಂಕ್ ಕಲರ್. ಹಾಂ, ಮಮ್ಮಿ ಚೆನ್ನಾಗಿ ಕಾಣ್ತಾ ಇದ್ದೀನ? ಪರವಾಗಿಲ್ಲ, ನನಗೆ ನಾನು ಚೆನ್ನಾಗಿ ಕಂಡ್ರೆ ಸಾಕು. ಹೊಟ್ಟೆ ನೋಡಿ, ಅಲ್ಲಿ ಪೂಜೆ ಮಾಡ್ಸೋಕ್ಕೆಲ್ಲ ರೆಡಿ ಆಗಿದೆ ಸಾಮಾನು. ನನ್ನ ದೇವಸ್ಥಾನದಿಂದನೇ ಹಂಗೆ ಡೈರೆಕ್ಟ್ ಹೊರಡ್ತೀನಿ ಪೂಜೆ ಆಗ್ತಿದ್ದಂಗೆ. ವಿಶ್ ಮಾಡಿಲ್ಲ. ಹ್ಞೂ ಕಣಮ್ಮ. ಹಾಂ, ನಿದ್ದೆ ಗಂಡಲೇ ಆತಾಗ ಎಚ್ಚರಾಗಿ ಫೋನ್ ಮಾಡ್ತು. ಹಚ್ಕೊಡ್ತು. ನನ್ನ ತಂಗಿ ಅರ್ಧಂಬರ್ಧ ಒಗ್ಗರಣೆಗೆ ಹಾಕಿದ್ಲು. ಅವಳು ರೆಡಿ ಆಯ್ತವಳೆ. ಅರ್ಧಂಬರ್ಧ ಒಗ್ಗರಣೆಗೆ ಹಾಕ್ಬಿಟ್ಟು ಅವಳು ಹೋದ್ಲು. ನಮ್ಮ ದೊಡ್ಡಮ್ಮ ಈಗ ಮಿಕ್ಕಿದ್ದು ಮಾಡ್ಕೊತೈತೆ. ಚಾಂದು ಅಲ್ಲಿ ರೆಡಿ ಆಯ್ತವಳೆ. ನಾನು ಯಾವ ಥರ ರೆಡಿಯಾಗಿದ್ದೀನಿ ತೋರಿಸ್ತೀನಿ ಬನ್ನಿ. ತೆಗಿಯೋದಿಲ್ಲ, ನನಗೂ ಅಷ್ಟು ಬುದ್ಧಿ ಐತಿ. ನಾನು ಈ ಥರ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ. ಚೆನ್ನಾಗಿ ಕಾಣ್ತಾ ಇದ್ದೀನ? ಇದು ನನ್ನ ತಂಗಿದು, ಇದು ಕೂಡ ನನ್ನ ತಂಗಿದು. ಬಟ್ ಕೆಲವೊಬ್ರು ಇವತ್ತೇನು ಮಾತಾಡೋಲ್ಲ ನಾನು ಅದ್ರ ಬಗ್ಗೆ. ಎಲ್ಲರೂ ವಿಶ್ ಮಾಡ್ತೀರಂತ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಪೂಜೆಗೆ ಹತ್ರ ಬಂದು ಇದು ಮುಳುಸ್ಥಾನ ಅಂತ ಕರಿತೀವಿ. ಮುಂಡರಮ್ಮನ ಮೂಲಸ್ಥಾನ ಅಂತ ಹೇಳಿ ನಮ್ಮ ಗ್ರಾಮ ದೇವತೆ. ಇಲ್ಲಿಗೆ ಬಂದಿದ್ದೀವಿ. ನಾನು ಅಪ್ಪಾಜಿ ಒಂದು ಬೈಕಲ್ಲಿ ಬಂದು ಕೃತಜ್ಞ. ನನ್ನನ್ನು ಬಿಟ್ಬಿಟ್ಟು ಅಮ್ಮನ ಕರ್ಕೊಬರೋಕ್ಕೆ ಅಪ್ಪಾಜಿ ಹೋಗ್ತಾ ಐತೆ. ಚಾಂದು ಮತ್ತು ಅಪ್ಪ ಈ ಬೈಕಲ್ಲಿ ಬಂದರು, ಅಪ್ಪಾಜಿ ಬೈಕಲ್ಲಿ. ಅಮ್ಮ ಅವರೆಲ್ಲ ಬರಲಿ, ಒಟ್ಟಿಗೆ ಒಳಗಡೆ ಹೋಗೋಣ. ನನ್ನ ವಿಡಿಯೋದಲ್ಲಿ ಒಳಗಡೆ ನೀವು ಈ ಮುಂಡರಮ್ಮನ ದೇವಸ್ಥಾನ ನೀವು ನೋಡಿರಲ್ಲ, ಇದೇ ಫಸ್ಟ್ ತೋರಿಸ್ತಾ ಇರೋದು. ಹೂ ಕೂಡ ಕೇಳ್ತಾರೆ. ನಾವು ಅವೆಲ್ಲ ಏನು ಮಾಡಲ್ಲ, ಯಾವಾಗಲೂ ಏನು ಮಾಡಲ್ಲ. ಜಸ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ. ಆದರೆ ಅಲ್ಲಿ ಹೂ ಕೇಳೋರೆಲ್ಲ ಒಂದು 4-5 ಜನ ಬಂದಿದ್ದರು. ಹಾಗಾಗಿ ನಮಗೆ ಲೇಟ್ ಆಗ್ತಾ ಇದೆ. ಇಲ್ಲಿ ಹೂ ಕೇಳಕ್ಕೆ ಬಂದಿದ್ದಾರೆ ಜನ, ತುಂಬ ಒಂದು 7-8 ಜನ ಇದ್ದಾರೆ. ಟೈಮ್ ಆಗುತ್ತೆ, ನನಗೆ ಡ್ಯೂಟಿಗೆ ಹೋಗಬೇಕು. ಅದಕ್ಕೆ ತಾಳಮ್ಮ, ಅದಕ್ಕೆ ಇವಾಗ ನಾನು ಡ್ಯೂಟಿಗೆ ಹೊರಡ್ತೀನಿ. ಇವರಿದ್ದಾರಲ್ಲ, ಇವರು ಪೂಜೆ ಮಾಡಿಸ್ಕೋತಾರೆ, ನಾನು ಡ್ಯೂಟಿಗೆ ಹೋಗ್ತೀನಿ ಗೈಸ್. ನಾನು ಪೂಜೆ ತನಕ ಇದ್ದರೆ ಇನ್ನೂ 2 hours ಆದರೂ ಆಗ್ಬಿಡುತ್ತೆ. ಅದಕ್ಕೆ ಮನೆಗೆ ಹೋಗಿ ಬಾಕ್ಸ್ ತೊಗೊಂಡು ಬ್ಯಾಗ್ ತೊಗೊಂಡು ಹೋಗ್ತೀನಿ. ಪೂಜೆ ಮಾಡಿರೋದು ನನ್ನ ತಂಗಿ ನನಗೆ ವಿಡಿಯೋ ಮಾಡಿ ಕಳಿಸ್ತಾಳೆ. ಫ್ರೆಂಡ್ಸ್, ನಾನು ಹೊರಟೆ. ನನ್ನ ತಂಗಿ ಇದನ್ನು ಕ್ಲಿಪ್ಪಿಂಗ್ಸ್ನ ಕಳಿಸಿದ್ದು, ಹಾಗಾಗಿ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇರೋದು 4:15 ಬಸ್ಸಲ್ಲಿದ್ದೀನಿ. ಹಾಗೆ ತೀರಾ ಡಿಸ್ಟರ್ಬೆನ್ಸ್ ಇದೆ. ಅಕ್ಕಪಕ್ಕ ಡಿಸ್ಟರ್ಬೆನ್ಸ್ನ ದಯವಿಟ್ಟು ಇಗ್ನೋರ್ ಮಾಡಿ, ನೀವು ನನ್ನ ವಾಯ್ಸ್ ಮಾತ್ರ ಕೇಳಿಸ್ಕೊಳ್ಳಿ. ನಾನು ಪೂಜೆಗೆ ಇರೋಕ್ಕಾಗಲಿಲ್ಲ, ಒಂಥರ ಗಡಿ ಬಿಡಿ ಆಗೋಯ್ತು ಪೂಜೆ. ಅದೊಂದು ಬೇಜಾರಿದೆ ನನಗೆ. ನೋಡೋಣ ಮುಂದೆ ಮತ್ತೆ ಇನ್ನೊಂದು ಸಲ ನೀಟಾಗಿ ಪೂಜೆ ಮಾಡಿಸೋಣ. ನಮ್ಮ ಕೃತು ಬೇರೆ ತುಂಬ ಹಠ ಮಾಡ್ತಿದ್ಲಂತೆ, ಅಳ್ತಿದ್ಲಂತೆ. ಸೊ ನಾನು ಕೂಡ ಪೂಜೆಗೆ ಇರೋಕ್ಕಾಗಲಿಲ್ಲ. ಎಲ್ಲ ಒಂಥರ ಅರ್ಜೆಂಟಲ್ಲಿ ಆಗೋಯಿತು. ಫೈನಲಿ ಅಮ್ಮ ಅಪ್ಪಾಜಿ ಇದ್ರಲ್ವ ನೀಟಾಗಿ ಪೂಜೆ ಮಾಡ್ತಿದ್ದಾರೆ. ಬಟ್ ನಮಗೆ ನಾನು ಇರಬೇಕಿತ್ತು ಅಂತ ಒಂದು ಸ್ವಲ್ಪ ಫೀಲ್ ಆಯಿತು. ಬಟ್ ಕೆಲಸದ್ದು ಟೈಮ್ ಇದ್ದಾಗ ನಾವು ಹೋಗಲೇಬೇಕು, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಹೊರಟ್ಬಿಟ್ಟೆ, ಇರಲಿಲ್ಲ ನಂಗೆ ಲೇಟ್ ಆಗುತ್ತೆ ಅಂತ ಹೇಳಿ. ನನ್ನ ಗಾಡಿಗೆ ನಾನು ಒಂದು ಹೆಸರಿಟ್ಟಿದ್ದೀನಿ. ಅದ್ರ ಕತೆ ಏನಕ್ಕೆ ನಾನು ಆ ಹೆಸರಿಟ್ಟಿದ್ದೀನಿ ಏನು ಅಂತ ಹೇಳಿ ನಾನು ಲಾಸ್ಟಲ್ಲಿ ಹೇಳಿದ್ದೀನಿ. ನೀವು ಲಾಸ್ಟ್ ತನಕ ವೀಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಎತ್ತ ಅಂತ ಹೇಳಿ. ತುಂಬ ಜನ ನನ್ನ ಬರ್ತ್ಡೇಗೆ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನಗೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಯೂಟ್ಯೂಬು ಸೇರಿ ಹೆಚ್ಚು ಕಡಿಮೆ 500ಕ್ಕಿಂತ ಜಾಸ್ತಿ ವಿಶಸ್ ಬಂದಿದೆ. ಆದಷ್ಟು ಎಲ್ಲದಕ್ಕೂ ನಾನು ರಿಪ್ಲೈ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ನಾನು ಹೊರಟು ಬಂದೆ. ನಾನು ನಮ್ಮ ದೊಡ್ಡಮ್ಮ ಒಂದೇ ಬಸ್ಸು ಬಂದು. ದೊಡ್ಡಮ್ಮ ಏನು ಬರ್ತಾ ಇದೆ ಅಂದರೆ ರೇಷನ್ಗೆ ಹೆಬ್ಬೆಟ್ಟು ಕೊಡಬೇಕಿತ್ತು, ಮತ್ತು ಸೊಸೈಟಿಗೇನೋ ಹೆಬ್ಬೆಟ್ಟು ಕೊಡಬೇಕಿತ್ತಂತೆ. ಅವರು ಬರೋಕ್ಕೆ ಹೇಳಿದರು. ಹಾಗಾಗಿ ದೊಡ್ಡಮ್ಮನೂ ಗೊಬ್ಳಿಗೆ ಹೋಗ್ತಿತ್ತು. ಹಾಗಾಗಿ ನನ್ನ ಜೊತೆ ರಾಮನಾಥ್ಪುರ ಅಲ್ಲ ಮಲ್ರಾಜಪಟ್ಟಣದ ಗಂಟ ಜೊತೆಲೇ ಬಂತು. ಮಲ್ರಾಜಪಟ್ಟಣದಲ್ಲಿ ದೊಡ್ಡಮ್ಮ ಇಳ್ಕೋತು. ನಾನು ಗಂಗೂರಿಗೆ ಬಂದೆ. ಇನ್ನು ನಾನೇನಿದ್ರು ನಿಮಗೆ ಸಂಜೆ 4 ಗಂಟೆ ನಂತರ ಸಿಗ್ತೀನಿ ಗೈಸ್. ಆ್ಯಸ್ ಯೂಶ್ವಲ್ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಡ್ಯೂಟಿಗೆ ಹೋದ್ಮೇಲೆ ನಾನು ಯಾವುದೇ ರೀತಿಯಾದ ವೀಡಿಯೋ ಇನ್ನೊಂದು ಮಾಡಲ್ಲ. ನಾನು
ನಾನು ನಿಮ್ಮ ಕೈಗೆ ಸಂಜೆ ಸಿಗ್ತೀನಿ. ಓಕೆನಾ? ಬೇಕ್ರಿಗೆ ಬಂದೆ, ಗಾಡಿ ತೊಗೊಂಡಿದ್ದು ಖುಷಿಗಾದರೂ ನಾನು ನಮ್ಮ ಮಕ್ಕಳಿಗೆ ಅಂದರೆ ನಮ್ಮ ಅಂಗನವಾಡಿ ಮಕ್ಳಿಗೆ ನಾನು ಸ್ವೀಟ್ ಕೊಡಲೇಬೇಕು. ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಮಂಚ್ ತೊಗೊಳ್ಳೋಣ. ಹಾಗೆ ಕೀರ್ತನ ನನ್ನ ಜೊತೆ ವರ್ಕ್ ಮಾಡ್ತಾರಲ್ಲ ಅವರು ಖಂಡಿತ ನಾನು ಹೋಗ್ತಿದ್ದಂಗೆ ಈಗ ಸ್ವೀಟ್ ಕೇಳ್ತಾರೆ, ಅವ್ರಿಗೂ ಸ್ವೀಟ್ ಕೊಡಬೇಕಲ್ಲ, ಅದಕ್ಕೆ ಅವರಿಗೆ ಸ್ವೀಟ್ ತೊಗೊಂಡು ನಮ್ಮ ಮಕ್ಕಳಿಗೆ ಮಂಚ್ ತೊಗೊಳ್ಳೋಣ. ಅದಕ್ಕೆ ಬೇಕ್ರಿಗೆ ಬಂದಿದ್ದೀನಿ. ಆಂಟಿ ಸ್ವಲ್ಪ ಬೇಗ, ನಂಗೆ ಟೈಮ್ ಆಗುತ್ತೆ. ಕಾಸು ಹೋಗ್ತಾರೆ ನೋಡಲಿ, ಆ ಕಡೆ ಫೋಟೋ ಕೊಟ್ಟಿರ್ತಾಳೆ. ಕಾಸು ಹೋಗ್ತಾರೆ ನೋಡಲಿ, ಆ ಕಡೆ ಫೋಟೋ ಕೊಟ್ಟಿರ್ತಾಳೆ. ಹ್ಯಾಪಿ ಬರ್ಡೇ ಟು ಯು. ಹಾಂ ಕಟ್ ಮಾಡು. ಇಲ್ಲಿ ನೋಡು ಹಂಗೆ. ಹಾಂ ನೀನೇ ತಿನ್ನು ಫಸ್ಟು, ತಿನ್ನು. ಡ್ಯೂಟಿ ಮುಗಿಸ್ಕೊಂಡು ಬಂದೆ. ಶ್ರುತಿ ಅಕ್ಕ ಕಾಲ್ ಮಾಡಿದ್ರು, ಇಲ್ಲ ನೀನು ಬರಲೇಬೇಕು ಅಂತ ಹೇಳಿ. ನಾನು ಬೇಡ ಅಂತ ಎಷ್ಟೇ ಹೇಳಿದ್ರು ನಾನು ಮನೆಗೆ ಬೇಗ ಹೋಗಬೇಕು, ಮನೇಲಿ ನೆಂಟರಿದ್ದಾರೆ, ನನ್ನ ತಂಗಿ ಬೇರೆ ಬೇಗ ಬರೋಕ್ಕೆ ಹೇಳಿದಾಳೆ. ನಾನು ಮನೆಗೆ ಹೋಗೋದೆಲ್ಲ ಲೇಟ್ ಆಗಿಬಿಟ್ಟೆ, 6:30 ಆಗಿ ಹೋಗ್ಬಿಡುತ್ತೆ, ಯಾಕೆ ನಾನು ಸಿಗಲ್ಲ ಅಂತ ಹೇಳಿದೆ. ಬಟ್ ಶ್ರುತಿ ಅಕ್ಕ ಇಲ್ಲ ಪರವಾಗಿಲ್ಲ, ನಾವು ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡಲ್ಲ, ಒಂದು 20 ನಿಮಿಷ ಅಥವಾ 10 ನಿಮಿಷ ಅಷ್ಟೇನೆ, ನೀನು ಬರಲೇಬೇಕು ಅಂತ ಹೇಳ್ತು. ಹಾಗಾಗಿ ಸರಿ ಅಕ್ಕ ಆಯಿತು ಅಂತ ಹೇಳಿ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದೆ. ಹೆಚ್ಚು ಕಡಿಮೆ 4:15 ಏನೋ ಆಗೋಗಿತ್ತು ಅಂತ ಅನಿಸುತ್ತೆ, ನನಗೆ ಕರೆಕ್ಟಾಗಿ ಟೈಮ್ ಗೊತ್ತಿಲ್ಲ. ಬೇಗ ಒಂದೇ ಸಲ ಬಂದೆ. ನನಗೆ ಮಾಮೂಲಿ 4:15 ಬಸ್ ಇದೆಯಲ್ಲ ಅದಕ್ಕೆ ಬಂದರೆ ನಾನು ರಾಮನಾಥ್ಪುರಕ್ಕೆ 4:15 ಎಲ್ಲ ರಾಮನಾಥ್ಪುರದಲ್ಲೇ ಇದ್ಬಿಡ್ತೀನಿ. ಹಾಗಾಗಿ ಸಿಂಪಲ್ ಬರ್ತಡೇ ಸೆಲೆಬ್ರೇಷನ್ನು. ಕೇಕ್ ತಗೊಂಡು ಅಲ್ಲೇ ಕಟ್ ಮಾಡಿದ್ರು. ನಾನು ಹಂಗೆ ಊಟಕ್ಕೆ ಕರೆದೆ, ಹೋಗೋಣ ಬನ್ನಿ ನಾನ್ ವೆಜ್ ಊಟಕ್ಕೆ ಎಲ್ಲಾದರೂ ಅಂತ. ಬಟ್ ಅವ್ರಿಗೂ ಟೈಮ್ ಇಲ್ಲ, ನಾವು ಮನೆಗೆ ಹೋಗಬೇಕು, ಯಾಕಂದರೆ ಅವರು ಫ್ಯಾಮಿಲಿ ಇರೋರಲ್ವಾ, ಅವರು ಪಾಪ ಕೆಲಸ ಮುಗಿಸ್ಕೊಂಡು ಬಂದರು. ಇನ್ನು ಅವ್ರ ಮನೆಗೆ ಹೋಗೋದು ಸಂಜೆ ಆಗೋಗುತ್ತೆ. ಊಟಕ್ಕೆಲ್ಲ ಹೋದರೆ ಲೇಟ್ ಆಗುತ್ತೆ. ಮೀಟಿಂಗ್ಗೆ ಹೋಗ್ತೀವಲ್ಲ ಆವಾಗ ಹೊರಗಡೆ ಊಟಕ್ಕೆ ಹೋಗೋಣ, ಮೀಟಿಂಗ್ ಇರುತ್ತಲ್ಲ ಆ ಟೈಮಲ್ಲಿ. ಇವಾಗ ಬೇಡ ಅಂತ ಅಂದರು, ಯಾಕಂದರೆ ಮಳೆ ಒಂಥರ ಹೇಳೋಕ್ಕಾಗಲ್ಲ ಯಾವಾಗ ಬರುತ್ತೆ ಯಾವಾಗ ಇದಾಗುತ್ತೆ ಅಂತ ಹೇಳಿ. ಹಾಗಾಗಿ ಸೌಂದರ್ಯ ಮತ್ತು ಶ್ರುತಿ ಅಕ್ಕ ಇಬ್ಬರು ಬಂದಿದ್ದರು. ಸಿಂಪಲ್ ಸೆಲೆಬ್ರೇಷನ್ನು, ಬರ್ತಡೇ ಸೆಲೆಬ್ರೇಷನ್ನು. ಹಾಗೆ ಸೀರೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇದಕ್ಕೆ ಸೀರೆ ಕೊಟ್ಟಿದ್ದು ನಂದಿನಿ ಅಕ್ಕಂಗೆ ಥ್ಯಾಂಕ್ ಯು ಹೇಳಬೇಕು. ಆ್ಯಂಡ್ ಶ್ರುತಿ ಅಕ್ಕ ಸೌಂದರ್ಯಂಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಬರ್ತಡೇನ ಸೆಲೆಬ್ರೇಟ್ ಮಾಡಿದ್ದಕ್ಕೆ. ನಾನು 2 ವರ್ಷ ಆಗೋಗಿತ್ತು, ಯಾವುದೇ ರೀತಿಯಾದ ಕೇಕ್ ಏನು ಕಟ್ ಮಾಡಿರಲಿಲ್ಲ. ಸೊ ಸಂತೋರ್ ಹೋದ್ಮೇಲೆ ಈ ಸಲನೇ ನಾನು ಕೇಕ್ನ ಕಟ್ ಮಾಡಿದ್ದು. ಅದು ಇವರಿಂದಾಗಿ, ಯಾಕಂದರೆ ನಾನು ನನ್ನ ತಂಗಿಗೂ ಹೇಳಿದೆ ಕೇಕ್ ತರಬೇಡ, ನಾನು ಯಾವುದೇ ಕಾರಣಕ್ಕೂ ಕಟ್ ಮಾಡಲ್ಲ ಅಂತ ಹೇಳಿ. ಬಟ್ ಅವಳು ನನ್ನ ತಂದೆ ತರ್ತೀನಿ, ನೀನು ಕೇಕ್ ಕಟ್ ಮಾಡಬೇಕು ಅಂತ ಏನೇನೋ ಹೇಳಿದ್ಲು. ಬಟ್ ಆ ಪ್ಲ್ಯಾನು ಕೂಡ ಏನೇನೋ ಆಗೋಯಿತು. ಏನು ಅಂತ ಹೇಳಿ ನಿಮಗೆ ಮುಂದೆ ಗೊತ್ತಾಗುತ್ತೆ, ಮನೇಲಿ ಕೇಕ್ ಕಟ್ ಮಾಡಿದ್ನಾ ಅಥವಾ ಕಟ್ ಮಾಡಲಿಲ್ವ ಅಂತ ಹೇಳಿ. ಸೊ ಅವಳೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದು ನನ್ನ ತಂಗಿ, ಅದು ಸಮ್ ರೀಸನ್ಸಿಂದ ಏನೇನೋ ಆಗೋಯಿತು. ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ನೋಡಿದ್ರೆ. ಸೊ ಈ ಥರ ಆಯಿತು ನನ್ನ ಬರ್ತಡೇ. ಅವರು ಪಾಪ ಏನು ಕೊಡಿಸ್ಲಿಲ್ಲ, ಅವರಿಗೆ ಏನು ಬೇಡ ಅಂದರು ಎಷ್ಟು ಕರೆದ್ರು. ಆ್ಯಂಡ್ ನನಗೂ ಟೈಮ್ ಆಗೋಗಿತ್ತು, ನಾನು ಕೂಡ ಮನೆಗೆ ಹೋಗಬೇಕಾಗಿತ್ತು, ಹೊರಟೆ. ಕೇಕ್ ಮಾತ್ರ ಸಖತ್ತಾಗಿತ್ತು, ಐಸ್ ಕೇಕು. ಹಾಗಾಗಿ ಇನ್ನೂ ಸುಮಾರು ಮಿಕ್ಕೋತು, ಅದನ್ನು ನಾವು ಮೂರು ಪೀಸ್ ಥರ ಕಟ್ ಮಾಡಿಕೊಂಡು ಸೌಂದರ್ಯ ಸ್ವಲ್ಪ, ಶ್ರುತಿ ಅಕ್ಕ ಸ್ವಲ್ಪ, ನಾನು ಸ್ವಲ್ಪ ಎತ್ಕೊಂಡು ಹೋದೋ. ಅದನ್ನು ನಾನು ಇನ್ನು ಬೆಳಗ್ಗೆ ಸಲ ಕೃತಂಗೆ ಕೊಟ್ಟೆ ತಿನ್ನೋಕ್ಕೆ ಅಂತ ಹೇಳಿ. ಫ್ರೆಂಡ್ಸ್ ಕಟ್ಟಿಂಗ್ ಎಲ್ಲ ಮುಗೀತು. ಇವರು ಇವಾಗ ಏನು ತಿನ್ನಲ್ವಂತೆ, ಮನೆಗೆ ಹೋಗಬೇಕು, ಟೈಮ್ ಆಯ್ತಲ್ವ, ಮಳೆ ಬರೋ ಥರ ಇದೆ. ನಾನು ಇವಾಗ ಇಲ್ಲಿಂದ ಊರಿಗೆ ಹೊರಟೆ. ಇದೊಂದು ಕೇಕ್, ಒಂದು ಸಣ್ಣ ಕೇಕಲ್ಲ, ಇದೇನಿದು ಸ್ವೀಟ್, ಇದೊಂದು ಸಣ್ಣ ಸ್ವೀಟ್ ತಗೊಂಡು ತಿಂತಾಯಿದ್ದೀವಿ. ಈಗ ಇವ್ರಿಗೆ ಅವ್ರೂರಿಗೆ ನಾವು ನಮ್ಮೂರಿಗೆ ಹೋಗ್ತೀವಿ. ಮಳೆ ಬೇರೆ ಇನ್ನೇನು ಬರೋ ಥರ ಇದೆ. ಕತ್ಲೆ ಆಗೋಷ್ಟರಲ್ಲಿ ಮನೆಗೆ ಸೇರ್ಕೋತೀವಿ. ಇವಾಗ ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೌಂದರ್ಯಂಗೆ ಎಲ್ಲರೂ ಹಾಯ್ ಹೇಳ್ಬಿಡಿ. ಆ್ಯಂಡ್ ಶ್ರುತಿ ಅಕ್ಕಂಗೂ ಕೂಡ ಎಲ್ಲರೂ ಹಾಯ್ ಹೇಳಿ. ಒಂದು 7:06 ಬನ್ನಿ. ಚಿಕನ್ ಮಟನ್ ಎಲ್ಲ ಮಾಡಿದ್ದಾರೆ. ಬಂದ ತಕ್ಷಣ ಊಟ ಮಾಡಿದೆ. ವಿಡಿಯೋ ಏನು ಮಾಡ್ಕೊಳ್ಳಿಲ್ಲ. ಇದರಲ್ಲಿ ಮಟನ್ ಚಿಕನ್ ಎಲ್ಲ ರೆಡಿ ಇದೆ. ನಾನು ಸ್ವಲ್ಪ ಟೀ ಕುಡಿಯೋಣ, ಯಾಕೋ ಫುಲ್ಲು ಚಳಿ ವೆದರು ತಣ್ಣಗೆ ಹೊಡಿತೈತೆ, ಒಂಥರ ಕಾಶ್ಮೀರನ ಅನ್ನೋ ಥರ ಫೀಲ್ ಆಗ್ತಾಯಿದೆ ನನಗೆ. ಸ್ವೆಟರ್ ಬೇರೆ ಹಾಕ್ಕೊಂಡ್ಬಂದಿದ್ದೀನಿ ಟೀ ಶರ್ಟ್ ಮೇಲೆ. ಇವಾಗ ಟೀ ಬಿಸಿ ಮಾಡ್ಕೊಂಡು ಕುಡಿಯೋಣ ಬನ್ನಿ. ನಿಮಿಷ ಆಗಿದೆ, ಮುದ್ದೆ ಇಟ್ಟಿದ್ದೀನಿ. ಚಾಂದವರಪ್ಪಗೆ ಸ್ವಲ್ಪ ತಲೆನೋವು, ಟೀ ಇಟ್ಕೊಡ್ತಾ ಇದ್ದೀನಿ. ಏನು ಫೋನ್ ಕೊಡೋದಿಲ್ಲ ಅಂತಲೇ ಹೇಳ್ತಿರೋದು. ಊಟ ಮಾಡಿದ್ರೆ ಮಾಡು, ಇಲ್ಲಾಂದ್ರೆ ಹೋಗಿ ಮಲ್ಕೋಗು, ಫೋನೆಲ್ಲ ಕೊಡೋಲ್ಲ. ಎಲ್ಲರೂ ನಾವು ಇಲ್ಲಿ ಕೂತಿದ್ದೀವಿ ಲೇಡೀಸ್. ಅವರಿಬ್ಬರು ಅಲ್ಲಿ ಟಿ ವಿ ನೋಡ್ತಾ ಕೂತಿದ್ದಾರೆ. ಕಾಯಿ ಹಾಕೋದು, ಟೊಮೆಟೊ ಕಾಯಿ ಹಾಕೋದು, ಬೇಯ ಹಾಕೋದು, ಆಡ್ಸೋದು, ಒಗ್ಗರಣೆಗೆ ಹಾಕೋದು, ಅಷ್ಟೇ ಈಸಿ. ಫ್ರೆಂಡ್ಸ್, ನಮ್ಮ ದೊಡ್ಡಮ್ಮ ಟೊಮೆಟೊ ಕಾಯಿ ಖಾರದಲ್ಲಿ ಸ್ವಾರ್ಥವಿದೆ. ನನ್ನ ತಂಗಿ ಒಂದು ಕಾಮಿಡಿ ಮಾಡೋದು. ಏನು ಎಕ್ಸ್ಪ್ಲೈನ್ ಇಟ್.
ಸೊ ಬೇಗ ಚಿಕನ್ ಚಿಕನ್ ತಿಂತದೆ. ನಂಗೆ ಚಿಕನ್ ಬೇಡ, ಟೊಮೊಟೊಕಾಯಿ ನೋಡಿದ್ರೆ ಶೀತ ಆದ್ರೆ ಟೊಮೊಟೊಕಾಯಿ ಗುಂಡುಕವೆಲ್ಲ ನೋಡ್ಬಿಟ್ಟು ಟೊಮೊಟೊಕಾಯಿ ಖಾರ ಮಾಡಿ ತುಂಬಾ ದಿನ ಆಯ್ತು ಅಂತು. ಅದಕ್ಕೆ ನಾವ್ ಯಾಕೆ ಮಾಡೋದು, ನಾವ್ ಮಾಡೋದಿಲ್ಲ, ನಾವ್ ತಿನ್ನೋದಿಲ್ಲ ಚಿಕನ್ ಅದೇ ಅಂತ. ನಾವ್ ಅದನ್ನೇ ಮಾಡೋದು, ನಮ್ಗೂ ಇಷ್ಟ. ಅದಕ್ಕೆ ನಾನು ನೀ ಸ್ವಾರ್ಥ ಬಿಡಿ ಫಸ್ಟ್ ನಾನೇ ತಿನ್ಬೇಕು ಏನೋ ಅದಲ್ಲ ನೀವು ಯಾರು ಹೇಳಿ. ಸ್ವಾರ್ಥ ಆಯ್ತು ಪಾಪ ಅವ್ರಿಗೆ ಅರ್ಥ ಆಗ್ಲಿಲ್ಲ ವಿಡಿಯೋ ನೋಡಿದವ್ರಿಗೆ. ಕೃತು ತುಂಬ ಹಠ ಮಾಡ್ತಿದ್ಲ ಗೈಸ್, ಅದಕ್ಕೆ 2 ಏಟ್ ಕೊಟ್ಬಿಟ್ಟು ಮಲಗಿಸಿದ್ದೀನಿ. ಫೋನ್ ಕೊಡು ಅಂತ ತುಂಬ ಅಂದರೆ ತುಂಬ ಹಠ ಮಾಡ್ತಿದ್ಲು. ಫಸ್ಟ್ ಟೈಮ್ ಈ ಮುಚ್ಚೆ ಕೈಲಿ ಹೊಡೆದು ಬಿಟ್ಟಿದ್ದೀನಿ. ಕಮೆಂಟ್ ಹಾಕ್ತಿರೇನೋ ಯಾಕೆ ಹೊಡೆದ್ರಿ ಏನು ಅಂತ. ಬಟ್ ತೀರಾ ಅಂದರೆ ತೀರಾ ಹಠ ಮಾಡ್ತಿದ್ಲು. ಅಷ್ಟು ಹಠ ನಿಜವಾಗ್ಲೂ ಒಳ್ಳೆಯದಲ್ಲ. ನನಗೆ ಇತ್ತೀಚೆಗಂತೂ ಹೆದರ್ಕೋತಾನೇ ಇಲ್ಲ ಅವಳು. ಹಾಗಾಗಿ 2 ಏಟ್ ಹೊಡೆದ್ಬಿಟ್ಟೆ ಗೈಸ್. ನಾನು ಮುದ್ದೆ ಗಟ್ಟಿ ಮಾಡಿದ್ದೀನಿ ಅಂತ ಇಷ್ಟೆಲ್ಲ ಡಿಸ್ಕಷನ್ ನಡೀತೈತೆ. ದೊಡ್ಡಮ್ಮ ಸುಮಾರಾಗಿ ಅದೇ ನುಂಗ್ಬೋದು ದೊಡ್ಡಮ್ಮ. ಅಪ್ಪರ ವಯಸ್ಸಾದವ್ರು ನುಂಗಕ್ಕಾಗಲ್ಲ. ಇಲ್ಲ ಬಟಾಣಿ ಸಾರು ಹಾಕ್ಬಿಟ್ಟು ಕಲಿಸ್ಕೊಬಿಡು ಫುಲ್ಲು ಮಿಕ್ಸ್. ದೊಡ್ಡಮ್ಮ ದೊಡ್ಡಮ್ಮನೇ ಅಂದಿದ್ದು. ಯಾಕೆ ಬುಡಮ್ಮ ಇರ್ಲಿ. ನಮ್ಮ ಅಕ್ಕ ಇವತ್ತೇನೇನೋ ಆಯಿತು ಬಿಡಿ, ಅದೆಲ್ಲ ಹೇಳಲ್ಲ. ಕಸ ಗುಡಿಸ್ತವಳೆ. ಏನೇನೋ ಆಯ್ತು ಹೇಳಲ್ಲ. ನಾನು ಕೆಲಸ ಮಾಡ್ತೀನಿ, ಆದರೆ ಕೆಲಸ ಮಾಡ್ಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲ್ಲ ಅನ್ನೋ ರೀಸನ್. ಯಾವ ಥರ ಕೆಲಸ ಮಾಡೋದು ನೋಡಿ, ಸೊಂಟನೇ ಬಗ್ತೇ ಇಲ್ಲ. ಡಿಮೋಟಿವೇಟ್. ಫ್ರೆಂಡ್ಸ್, ಮುದ್ದೆ ಮಾಡಿದೆ ನಾನು. ಸ್ವಲ್ಪ ಗಟ್ಟಿಯಾಗೋಯ್ತು ಮುದ್ದೆ. ಅದನ್ನೇ ಆಡ್ಕೊತಾಯಿದ್ರು, ರಬ್ಬರ್ ಹಂಗೆ ಕಿತ್ತರೂ ಬರೋದಿಲ್ಲ ಅಂತವ. ಅದಕ್ಕೆ ಎಲ್ಲರೂ ನಗಾಡ್ಕೊಂಡು ಊಟ ಮಾಡ್ತಾಯಿದ್ದು. ಆವಾಗಲೇ ಹೇಳ್ದಂಗೆ ಮಟನ್ ಸಾರು, ಚಿಕನ್ ಗ್ರೇವಿ ಮಾಡಿದ್ರು. ಅದಕ್ಕೆ ಅನ್ನ ಇತ್ತು ಅಂದ್ಬಿಟ್ಟು ಅನ್ನ ಮಾಡೋಕ್ಕೆ ಹೋಗಲಿಲ್ಲ, ಮಟನ್ ಮಾಡಿದ್ದು. ಸಾರಿ ಅನ್ನ ಅಂತೀನಿ, ಏನೇನೋ ಹೇಳ್ತಾಯಿದ್ದೀನಿ ಗೈಸ್. ಫುಲ್ ಕೆಲಸ ಟಯರ್ಡ್ ಆಗಿಬಿಟ್ಟಿದ್ದೀನಿ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಏನೇನೋ ಹೇಳ್ತಾಯಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಊಟ ಆಯಿತು. ನನ್ನ ಗಾಡಿ ಇಲ್ಲಿದೆ. ಬೆಳಗ್ಗೆ ಲೇಟ್ ಆಗುತ್ತೆ ನನಗೆ ಡ್ಯೂಟಿಗೆ ಅಂತ ಹೇಳಿ ನಾನು ಪೂಜೆ ತನಕ ಇರಲಿಲ್ಲ, ಹೊರಟೋಗ್ಬಿಟ್ಟೆ. ಸಿಂಪಲ್ ಪೂಜೆ, ಫುಲ್ ಏನು ಗ್ರ್ಯಾಂಡ್ ಥರ ಅಲ್ಲ. ಎಷ್ಟು ವೆಹಿಕಲ್ ಇದೆ ನೋಡಿ ನಮ್ಮನೆ. 1 2 3 4. ಇದು ಅಪ್ಪಾಜಿದು, ಇದು ನಂದು, ಇದು ಹರಿನಳ್ಳಿ ಅಪ್ಪಂದು, ಅದು ಸ್ವಾಗತದ. 4 ಗಾಡಿ ಇದ್ದಾವೆ ಗೈಸ್ ಪ್ರೆಸೆಂಟ್ ನಮ್ಮನೆ ಬಾಳದಲ್ಲಿ. 4 10 ಆಲಿ 10 20 ಆಲಿ. ಹಾಲಿ ಅಂದರೆ ಸುಮ್ಮನೆ ಆಗೋಲ್ಲ, ಕಷ್ಟಪಟ್ಟು ದುಡಿಬೇಕು. ದುಡಿದು ಎಲ್ಲ ಮಾಡಿಕೊಂಡ್ರೆ ಆಗುತ್ತೆ. ನಮ್ಮ ಡ್ಯಾಡಿ ನೋಡಿ ರೈಲಲ್ಲಿ ಹೊಗೆ ಬರ್ತದಲ್ಲ ಹಂಗೆ ಬರ್ತೈತೆ. ನಮ್ಮ ಅವ್ಗೆ ಯಾಕೋ ಮೈ ಸುಡ್ತಾಯಿತ್ತಂತೆ, ಅದಕ್ಕೆ ಇವಳು ಡೋಲೋ ಹುಡುಕ್ತಾವಳೆ. ಡೋಲೋ ಟ್ಯಾಬ್ಲೆಟ್ನ ನನಗೆ ಎಲ್ಲವೇ ಅಂತ ಗೊತ್ತಿಲ್ಲ ನಿಜ. ಅದೊಂಥರ ಚೆನ್ನಾಗತ್ತೆ. ಏನು ಸಿಕ್ಕಿದ್ರು ಬಿಡೋದಿಲ್ಲ. ನಾನು ನನ್ನ ಸ್ಕೂಟಿಗೆ ಒಂದು ಹೆಸರಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಏನಂತ ಹೇಳಿದ್ರೆ ಗುಲಾಬಿ ಅಂತ. ನನ್ನ ಗಾಡಿ ಹೆಸರು ಇನ್ಮೇಲಿಂದ ಗುಲಾಬಿ ಅಂತ ನಾಮಕರಣ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ನಾಮಕರಣ ಮಾಡಬೇಕಿತ್ತು, ಬಟ್ ನಂಗೆ ಲೇಟಾಗಿ ಗಡಿಬಿಡಿಲಿ ಹೋದೆ. ಪೂಜೆ ಮಾಡಬೇಕಾದ್ರೆ ನಾಮಕರಣ ಮಾಡಬೇಕಾಗಿತ್ತು. ಇದ್ರ ಹಿಂದೆನೂ ಕೂಡ ಒಂದು ಸ್ಟೋರಿ ಇದೆ. ನಮ್ಮ ಸಂತು ಒಂದು ಸೆಕೆಂಡ್ಸ್ದು ಯಾವಾಗಲೂ ಒಂದು ಸ್ಕೂಟಿ ತೊಗೊಂಡಿತ್ತಂತೆ. ನನ್ನ ಮದುವೆಗಿಂತ ಮುಂಚೆನೇ, ನನ್ನ ಮದುವೆ ಆದಮೇಲೂ ಇತ್ತು. ಅದಾದಮೇಲೆ ಅದು ತುಂಬ ರಿಪೇರಿಗೆ ಬರ್ತಾಯಿತ್ತು. ಅದಾದಮೇಲೆ ಫುಲ್ ಕೆಟ್ಟೋಗಿ ಅದು ರೆಡಿನೇ ಮಾಡಿಸ್ಲಿಲ್ಲ. ಬಟ್ ಸಂತು ಇಟ್ಟಿದ್ದಂತೆ ಆ ಗಾಡಿಗೆ, ಆ ವೆಹಿಕಲ್ಗೆ ಗುಲಾಬಿ ಅಂತ ಹೇಳಿ. ಅದು ಎಲ್ಲ ಗುಲಾಬಿ ಅಂತಲೇ ಕರೀತಿದ್ದು. ಯಾರಾದರೂ ಹೊಸ್ದಾಗಿ ಕೇಳೋರು ಗುಲಾಬಿ ಅಂದರೆ ಯಾರಿದು ಅಂತ ಒಂಥರ ಶಾಕ್ ಆಗೋರು. ನನ್ನ ಗಾಡಿ ತೊಗೊಳಕ್ಕಿಂತ ಮುಂಚೆಯಿಂದನೂ ನನ್ನ ತಲೆಯಲ್ಲಿತ್ತು, ನಾನು ಕೂಡ ನನ್ನ ಏನಾದರೂ ಗಾಡಿ ತೊಗೊಂಡ್ರೆ ಅದಕ್ಕೆ ಗುಲಾಬಿ ಅಂತ ಹೆಸರಿಡಬೇಕು ಅಂತ. ಸೊ ಯಾವ ನೆನಪುಗಳು ಕೂಡ ಹೋಗಬಾರ್ದು ಅಷ್ಟು ಸುಲಭವಾಗಿ. ಹಾಗಾಗಿ ನನ್ನ ಗಾಡಿಗೆ ನಾನು ಗುಲಾಬಿ ಅಂತ ಹೇಳಿ ಹೆಸರಿಡ್ತಾ ಇದ್ದೀನಿ. ಈಗ ಗುಲಾಬಿ ಆಚೆ ಕಡೆ ನಿಂತಿದ್ದಾಳೆ. ಬೆಳಗ್ಗೆ ಪೂಜೆ ಆಯಿತು ಗುಲಾಬಿಗೆ. ಇನ್ನೇನಿಲ್ಲ, ಕೃತಜ್ಞ ಮಲ್ಕೊಂಡ್ಲು. ಅವರು ಎಲ್ಲ ಮಲ್ಕೋತಾರೆ. ನಾನು ಕೂಡ ಇವಾಗ ಒಂದು ಟ್ಯಾಬ್ಲೆಟ್ ಇದೆ ತೊಗೊಂಡು ಮಲ್ಕೋತೀನಿ. ಸೊ ಇದು ಇವತ್ತಿನ ಎಷ್ಟು ವ್ಲಾಗ್ ಆಗಿತ್ತು. ಆ್ಯಕ್ಚುಲಿ ನನ್ನ ತಂಗಿ ಕೇಕ್ ಕಟ್ ಮಾಡ್ಸೋಕ್ಕೆ ಪ್ಲ್ಯಾನ್ ಮಾಡಿದ್ಲು, ಬಟ್
ಅದೇನೇನೋ ಆಯಿತು, ಅದನ್ನೇನು ಇವಾಗ ನಂಗೆ ಹೇಳೋಕ್ಕೆ ಇಷ್ಟನೂ ಇಲ್ಲ, ಏನೂ ಇಲ್ಲ. ಹಾಗಾಗಿ ನಾನು ಬೇಡ ಅಂತಲೂ ಅಂದಿದ್ದೆ, ಬಟ್ ಇಲ್ಲ ಅವಳು ನೀನು ಕಟ್ ಮಾಡಲೇಬೇಕು ಅಂತ ತುಂಬ ಫೋರ್ಸ್ ಮಾಡಿದ್ಲು. ಅದಾದಮೇಲೆ ನಾನು ಓಕೆ ಅಂತೇಳಿ ಸುಮ್ಮನೆ. ಬಟ್ ಸಮ್ ಪ್ರಾಬ್ಲಮ್ಮಿಂದ ಏನಿವತ್ತು ಕಟ್ಟಿಂಗ್ ಇತ್ತು ಅದು ಕ್ಯಾನ್ಸಲ್ ಆಯಿತು ಅಷ್ಟೇ, ಇನ್ನೇನಿಲ್ಲ. ಇವತ್ತಿನ ಈ ಥರ ಆಗಿತ್ತು ನನ್ನ ದಿನಚರಿ. ಆ್ಯಂಡ್ ತುಂಬ ಅಂದರೆ ತುಂಬ ಜನ ಗೈಸ್ ಇನ್ಸ್ಟಾಗ್ರಾಮಲ್ಲಿ ಹತ್ತತ್ರ ಒಂದು 100-200 ಜನಕ್ಕೆ ನಾನು ರಿಪ್ಲೈ ಕೊಟ್ಟಿರೋದು. ಇನ್ನೂ ವಿಷಸ್ ಬರ್ತಾನೇ ಇದೆ. ನನಗೂ ನಿಜ ನನ್ನ ಕೆಲಸ ಮಾಡಿಕೊಂಡು ಟ್ರಾವೆಲ್ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಕೊಟ್ಟಿದ್ದೀನಿ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಮಿಸ್ ಆಗ್ಬೋದು. ಆ್ಯಂಡ್ ಯೂಟ್ಯೂಬಲ್ಲೇ ಕೂಡ ಒಂದು 60-70 ಮೇಲೆ ಕಮೆಂಟ್ಸ್ ಬಂದಿದ್ದೇನೋ. ಥ್ಯಾಂಕ್ ಯು ಸೊ ಮಚ್. ನಾನು ಯಾವುದಕ್ಕೂ ರಿಪ್ಲೈ ಕೊಡೋಕ್ಕಾಗಿಲ್ಲ. ನಿಜವಾಗ್ಲೂ ಅಲ್ಲಿ ಕೆಲಸ ಮಾಡಬೇಕು, ಇಲ್ಲಿ ಬರಬೇಕು, ವ್ಲಾಗ್ ಮಾಡಬೇಕು, ಎಡಿಟ್ ಮಾಡ್ಕೋಬೇಕು, ಕೃತಿಗೆ ಹೋಮ್ವರ್ಕ್ ಮಾಡಿಸ್ಬೇಕು, ಮನೆಯಲ್ಲಿ ನೆಂಟರಿದ್ದಾರೆ ಅವ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಬೇಕು. ಹೀಗೆಲ್ಲ ನಾನು ಇವತ್ತು ಯಾವುದೇ ರೀತಿಯಾದ ಕಮೆಂಟ್ಗೆ ಒಂದೇ ಒಂದು ರಿಪ್ಲೈ ಕೂಡ ನಾನು ಕೊಟ್ಟಿಲ್ಲ. ಲೈಕ್ ಮಾಡಿದ್ದೀನಿ, ಯಾರೂ ಬೇಜಾರು ಮಾಡ್ಕೋಬೇಡಿ. ಇಲ್ಲಿಂದನೇ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ ನಮ್ಮ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ ಇರಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಒನ್ಸ್ ಅಗೈನ್. ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಟಾಟಾ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನನ್ನ ಮಿಸ್ ಮಾಡ್ಕೋತಾ ಇರಿ, ನಾನು ಕೂಡ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇರ್ತೀನಿ ಅಂತ ಹೇಳ್ತಾ ಬಾಯ್. ಗುಡ್ ನೈಟ್ ಗೈಸ್.